ಸತ್ಯ ಘಟನೆಗಳನ್ನು ಆಧರಿಸಿದಂತಹ ಸಿನಿಮಾಗಳು ತೆರೆಗೆ ಬರೋದು ಹೊಸ ವಿಷಯ ಅಲ್ಲ. ಹಲವು ಸಿನಿಮಾಗಳು ಈ ರೀತಿಯಾಗಿ ಬಂದಿದೆ. ಅಂಥ ಸಿನಿಮಾಗಳನ್ನು ನೋಡೋದಕ್ಕೆ ಹೋದಂಥ ಜನರ ಮನಸ್ಸಿನಲ್ಲಿರುವಂಥ ಒಂದೇ ಒಂದು ಭಾವನೆ ಅಂದರೆ ಸತ್ಯ ಕಥೆಯನ್ನು ನಾವು ತೆರೆ ಮೇಲೆ ನೋಡ್ತೀವಿ ಅನ್ನುವಂಥದ್ದು. ಆದರೆ ವೀರಪ್ಪನ್ಗೆ ಸಂಬಂಧಪಟ್ಟಂಥ ಅಟ್ಟಹಾಸ ಸಿನಿಮಾ ನೋಡೋದಕ್ಕೆ ಹೋದಂಥವರಿಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಇದು ತಮಿಳುನಾಡಿನ ವ್ಯೂ ಆಫ್ ಆ್ಯಂಗಲ್ನಿಂದ ಮಾಡಲ್ಪಟ್ಟಂತಹ ಸಿನಿಮಾ ಅಂತ. ಇದೇ ಈ ಹೊತ್ತಿನ ವಿಶೇಷ ಅವಮಾನದ ಅಟ್ಟಹಾಸ. ನಾನು ಅಜಿತ್ ಹನುಮಕ್ಕನವರು. ಕರ್ನಾಟಕದ ಪೊಲೀಸರು ಕೂಡ ಕಾರ್ಯಾಚರಣೆ ಮಾಡೋದಕ್ಕೆ ಹೋಗಿದ್ರು. ಆದರೆ ಅವರು ಬರೀ ವೀರಪ್ಪನ್ ಗುಂಡು ತಿಂದ್ಕೊಂಡು ಸತ್ತು ಹೋದರು. ವೀರಪ್ಪನನ್ನು ಮಟ್ಟ ಹಾಕಿದ್ದು, ಆತನ ತಂಡವನ್ನು ಮಟ್ಟ ಹಾಕಿದ್ದು ತಮಿಳುನಾಡಿನ ಪೊಲೀಸರು. ಇಂಥದ್ದೊಂದು ಭಾವನೆ ಬರೋದು ಅಟ್ಟಹಾಸ ಸಿನಿಮಾ ನೋಡಿದಂತಹ ಸಂದರ್ಭದಲ್ಲಿ. ಹಾಗಾದರೆ ನಿಜಕ್ಕೂ ಈ ಸಿನಿಮಾದಲ್ಲಿ ಏನಿದೆ? ಬನ್ನಿ ಒಂದ್ಸಲ ಈ ವರದಿ ನೋಡೋಣ. ಹಾಗಾದರೆ ನಿಜಕ್ಕೂ ನಡೆದಿರೋದೇನು? ಇದು ಸಂಪೂರ್ಣವಾಗಿ ತಮಿಳುನಾಡು ಪೊಲೀಸರ ಕಾರ್ಯಾಚರಣೆಯ ಅಥವಾ ಕರ್ನಾಟಕದ ಪೊಲೀಸರ ಶ್ರಮ ಕೂಡ ವೀರಪ್ಪನ ಅವಸಾನದಲ್ಲಿತ್ತ? ಇದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಟಿ ಗುರುರಾಜ್ ಅವರು, ಪತ್ರಕರ್ತರು, ಹಿರಿಯ ಪತ್ರಕರ್ತರು, ವೀರಪ್ಪನ್ ಸಂಬಂಧಿಸಿದಂಥ ಎಲ್ಲ ಬೆಳವಣಿಗೆಗಳನ್ನು ವರದಿ ಮಾಡಿದಂಥ ಪತ್ರಕರ್ತರು. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಿಶೋರ್ ಇದ್ದಾರೆ, ನಾಯಕ ನಟರು, ಸ್ವತಃ ವೀರಪ್ಪನ ಪಾತ್ರ ನಿರ್ವಹಿಸಿದಂಥವ್ರು. ಕಿಶೋರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುರೇಶ್ ಒಬೆರಾಯ್, ರಾಜ್ಕುಮಾರ್ ಪಾತ್ರದಲ್ಲಿ ಮಿಂಚಿರುವಂಥವ್ರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿ ಎ ಬಾವ, ನಿವೃತ್ತ DCP, ವೀರಪ್ಪನ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥವ್ರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಇಬ್ಬರು ನಟರಿಗೆ ನಾನೊಂದು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ರಾತ್ರಿ 10 ಗಂಟೆಯಿಂದ 1 ಗಂಟೆಯವರೆಗೂ ನಾನು ಲಾಸ್ಟ್ ಶೋ ಸಿನಿಮಾ ನೋಡಿದೆ. ಆ ಇಬ್ಬರ ನಟನೆಯ ಬಗ್ಗೆ ಎರಡನೇ ಮಾತೇ ಇಲ್ಲ. ಸುರೇಶ್, ಮೊದಲನೇದಾಗಿ ನಿಮ್ಮ ಬಗ್ಗೆ. ವೀರಪ್ಪನನ್ನು ನಾನಂತೂ ಕಣ್ಣಾರೆ ನೋಡಿಲ್ಲ, ಆದರೆ ನೆನ್ನೆ ನೋಡಿದ್ಮೇಲೆ ಎಲ್ಲೋ ಒಂದು ಕಡೆ ಸಂಶಯ ಬಂತು, ಇದು ಕಿಶೋರಿನ ನಿಜವಾದ ವೀರಪ್ಪನ ಅಂತ. ಭಾಳ ಅದ್ಭುತವಾಗಿ ಬಂದಿದೆ ತಮ್ಮ ನಟನೆ. ಈವನ್ ಸುರೇಶ್ ಒಬೆರಾಯ್ ಸರ್, ಐ ಹ್ಯಾಡ್ ನಾಟ್ ಸೀನ್ ರಾಜ್ಕುಮಾರ್ ಅಲೈವ್, ಬಟ್ ಲುಕಿಂಗ್ ಎಟ್ ಯು, ಯುವರ್ ಕ್ಯಾರೆಕ್ಟರ್, ದ ವೇ, ಐ ಮೀನ್ ಯುವರ್ ಬಾಡಿ ಲ್ಯಾಂಗ್ವೇಜ್, ಆಸಮ್ ಇಟ್ ವಾಸ್. Thank you, sir. Yeah, I would like to start with you, sir. How did you prepare for this character? Well, honestly, 99% preparation was done by the director, Ramesh. He used to speak 24 hours about Dr. Rajkumar. All the time he used to do like this, he talk like this, he stand up for even young ladies, little girl or old lady, he would stand up and he would do namaskara like this, he would talk like that. And all the time talking and thinking about him. Finally, I took the blessings of Dr. Rajkumar wherever he is in his next janama. He must be definitely in some saint family or a good this thing. So I said to you, please bless me, come within me, and you do the role. I do not know what Rajkumar ji is. I am too small a person for you. So things already actually happened. I did not do any preparation, I did not work. It all happened on its own. Oh. People started, can you believe that a person on the petrol pump, when we were filling petrol, he is asking my driver, who is that man in the car, he is looking like Rajkumar. Is it possible? Why will anybody think? Exactly. See, he is not there. Everybody knows. After seeing the cinema, if somebody recognizes you as a Rajkumar, that is a different thing. Yeah, but even that before, when shooting was going on. No, shooting was complete and shooting was in the jungle, and this happened in the town where we were in the petrol pump. I was shocked. My own daughter-in-law did not recognize my photograph. She said, this is Rajkumar ji. So this is his blessings. Can you believe that father-in-law's photograph, my own daughter-in-law will say that this is how I have to look. This is Dr. Rajkumar's photo. Daddy has sent on my phone. So she's asking her mother, Amma, my daddy has to look like this. He says, no, this is your father. This is Suresh Oberoi only. So this is all, I mean, it is not it cannot be believed. Yes, that's true. Unbelievable. I can't believe it. I'd like to ask Kishore. ಹೆಂಗೆ ಸಾಧ್ಯ ಆಯಿತು ಅಂತ? ಹೇಳಿದ್ರಲ್ಲ ಡೈರೆಕ್ಟ್ ಪ್ರಿಪ್ರೇಷನ್ ಅಲ್ಲ, ಈಗ ಸುರೇಶ್ ಒಬೆರಾಯ್ ಸರ್ಗೆ ರಾಜ್ಕುಮಾರ್ನ ತುಂಬ ಸಲ ನೋಡಿದ್ದು ಅಥವಾ ಅಟ್ಲೀಸ್ಟ್ ಆನ್ ಸ್ಕ್ರೀನ್ ಇಲ್ಲ ಅವರು ಅಭ್ಯಾಸ ಮಾಡೋದಕ್ಕೊಂದು ಅವಕಾಶ ಇತ್ತು.
ವೀರಪ್ಪನ್ ಒಂದು ಒಗ್ಗಟ್ಟಾಗಿದ್ದಂಥ ಮನುಷ್ಯ. ಆತನ ವಿಜುವಲ್ಸ್ ಭಾಳ ಕಡಿಮೆ. ಆ ಮಾತಾಡೋ ಸ್ಟೈಲು, ನಿಂತ್ಕೊಳ್ಳೋ ಸ್ಟೈಲು, ಬಾಡಿ ಲ್ಯಾಂಗ್ವೇಜು, ಭಾಷೆ, ಸುಟ್ಟಾಕ್ಬಿಡ್ತೀನಿ ಅನ್ನೋದು. ಇಲ್ಲ, ಎಲ್ಲೂ ಮಿಮಿಕ್ರಿ ಎಲ್ಲ ಮಾಡೋ ಪ್ರಯತ್ನ ಎಲ್ಲೂ ಮಾಡಿಲ್ಲ. ಎಸ್. ಸೊ ಹಾಗಾಗಿ ನನಗೇನು ಅನಿಸ್ತೋ ಅದನ್ನ ನಾನು ಮಾಡಿದೆ. ಅದು ಬಿಟ್ಟು ಪಾತ್ರ ಏನು ಮಾಡಬೇಕು ಅನ್ನೋದನ್ನು ಡೈರೆಕ್ಟ್ರ್ ಮುಂಚೆನೇ ಡಿಸೈಡ್ ಮಾಡಿದರು. ಓಕೆ. ಸೊ ಗುರುರಾಜ್, ವೀರಪ್ಪನ್ಗೆ ಸಂಬಂಧಿಸಿದಂಥ ಒಂದು ಸಿನಿಮಾ ಬರುತ್ತೆ ಅಂದರೆ ಆಬ್ವಿಯಸ್ಲಿ ತಾವು ನೆನಪಾಗ್ತೀರಿ. ಒಂದು ಪುಸ್ತಕ ಬರೆದಂಥವ್ರು ವೀರಪ್ಪನ ಬಗ್ಗೆ, ವೀರಪ್ಪನ್ನ ಅತ್ಯಂತ ಆ್ಯಕ್ಟಿವ್ ಆಗಿದ್ದಂಥ ಕಾಲದಲ್ಲಿ ಕಾಡಿನಲ್ಲಿ ಓಡಾಡ್ಕೊಂಡಿದ್ದಂಥವ್ರು ತಾವು. ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಸಿನಿಮಾ ಬಂದಿದೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಾನು ಸಿನಿಮಾವನ್ನು ನೋಡಲಿಕ್ಕೆ ಆಗಿಲ್ಲ. ಆದರೆ ಬಹಳ ಬೇಸರದ ಸಂಗತಿ ಅಂತಂದರೆ, ಇಡೀ ಸಿನಿಮಾದಲ್ಲಿ ಕರ್ನಾಟಕದ ಪೊಲೀಸರ ಪಾತ್ರವನ್ನು ಅಥವಾ ಕರ್ನಾಟಕದ ಪೊಲೀಸರು ವೀರಪ್ಪನ ಮಟ್ಟ ಹಾಕೋ ವಿಚಾರದಲ್ಲಿ ಮಾಡಿದಂತಹ ಕೆಲಸಗಳನ್ನು ಗುರುತಿಸಿಲ್ಲ ಅನ್ನೋದು ನಿಜಕ್ಕೂ ಒಂಥರ ವಿಷಾದ ಸಂಗತಿ. ಕಾರಣ ಇಷ್ಟೇ, 4 ದಶಕಗಳ ಕಾಲ, ಹತ್ತಿರ 35 ವರ್ಷಗಳ ಕಾಲ ನಿರಂತರವಾಗಿ 3 ರಾಜ್ಯಗಳನ್ನು ಕಂಗೆಡಿಸಿದಂತಹ ಒಬ್ಬ ದುಷ್ಟ ಜಂತು ಅದು. ಅವನ ವಿರುದ್ಧ 90ರಿಂದನೇ ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ರಚನೆ ಮಾಡ್ತಾರೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ. 90ರಿಂದ 93ರವರೆಗೆ ಹಲವಾರು ಅಧಿಕಾರಿಗಳು ಬರ್ತಾರೆ. 93ಕ್ಕೆ ಶಂಕರ ಬಿದರಿ ರಂಗಪ್ರವೇಶ ಮಾಡ್ತಿದ್ದ ಹಾಗೇ ಬಹುಶಃ 200ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಂತಹ ವೀರಪ್ಪನ್ ಸದಸ್ಯರ ಸಂಖ್ಯಾಬಲ ಬೆರಳೆಣಿಕೆ ಮಟ್ಟಕ್ಕೆ ಕುಸಿಯುತ್ತೆ. ಇದೇನು ಮುಖಸ್ತುತಿ ಮಾಡಬೇಕಾದ್ದಲ್ಲ ಬಿದ್ರಿಯವರನ್ನು ಅಥವಾ ಕರ್ನಾಟಕದ ಪೊಲೀಸರನ್ನ. ಸಂಪೂರ್ಣ ಕೆಳಮಟ್ಟಕ್ಕೆ ಇಳಿಸಿ ಸಂಖ್ಯಾಬಲವನ್ನು, ಅವನ ಎಲ್ಲ ಬೇರುಗಳನ್ನು ಕತ್ತರಿಸಿ ಹಾಕಿದ ಹೆಗ್ಗಳಿಕೆ ಕರ್ನಾಟಕ ಪೊಲೀಸರದು, ನಾಟ್ ತಮಿಳುನಾಡಿನವರು. ಆದರೆ ಯಾಕೆ ಈ ಸಿನಿಮಾದಲ್ಲಿ ಕರ್ನಾಟಕದ ಪೊಲೀಸರ ಕಾರ್ಯಕ್ಷಮತೆಯನ್ನು ಎತ್ತಿ ಹಿಡಿಯೋ ಪ್ರಯತ್ನ ಮಾಡಿಲ್ಲ ಅನ್ನೋದು ಬಹುಶಃ ಎಲ್ಲ ಪ್ರೇಕ್ಷಕರ ಅಷ್ಟೇ ನನಗೂ ಕೂಡ ಬಹಳ ಆತಂಕಕಾರಿ ವಿಚಾರ. ಯಾಕೆಂದರೆ ಇಲ್ಲ ಸರ್, ಮಾಡಲಾಗಿದೆ, ಇದರಲ್ಲಿ ತೋರಿಸಲಾಗಿದೆ. 94ರಿಂದ 2000ವರೆಗೆ ಏನಾಯಿತು ಅನ್ನೋದನ್ನು ವಿಜುವಲ್ ಆಗಿ ಬಂದಿದೆ. ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾ ನೋಡಿರೋರು ಯಾರು ಇದ್ದರೆ ಇದನ್ನು ಡಿಸ್ಕಸ್ ಮಾಡೋದು ಬೆಟರ್ ಅಂತ. ಇಲ್ಲ ನಾನು ದಯಮಾಡಿ ಕ್ಷಮಿಸಿ. ಕೂಡ ಪ್ರಕಟಿಸಿದ್ದಾರೆ. ಅಲ್ಲ ಗುರುರಾಜ್, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಲ್ಲ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬಾಬಾ ಸರ್, ಕರ್ನಾಟಕದ ಪೊಲೀಸರ ಪಾತ್ರ ಎಷ್ಟರ ಮಟ್ಟಿಗಿತ್ತು ಅಂತ ತಮಗನ್ಸುತ್ತೆ? ನಿಜವಾಗಿ ಈಗ ಗುರುರಾಜ್ ಅವರು ನಮ್ಮ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಇದರ ಬಗ್ಗೆ ಸಂಪೂರ್ಣ ಗೊತ್ತಿದೆ. ಈ ರೀತಿ ಭಾಳಷ್ಟು ಈ ಒಂದು ಮೀಡಿಯಾದವರು ನಮ್ಮ ಜೊತೆಯಲ್ಲಿ ಅವಾಗ ಇದ್ದರು. ಇದು ಈ ವೀರಪ್ಪಂದು ಇದು ಅಟ್ಟಹಾಸ 1978ರಿಂದಲೇ ಶುರುವಾಗಿತ್ತು. ಅವನು ಓನ್ ಬ್ರದರ್ನ ಸಾಯಿಸನ್ನು ಶುರು ಮಾಡ್ತಾರೆ. ಮತ್ತು 83 ಅಲ್ಲಿ ಚಿತ್ತಮತಿಯಲ್ಲಿ, ಪೊನ್ನಂಪೇಟೆಯಲ್ಲಿ, ಅಲ್ಲಿ ಫಾರೆಸ್ಟ್ ಗಾರ್ಡನ್, ನಾವು ಗುಂಡ್ರಾವ್ ಕಾಲದಲ್ಲಿ ಫಾರೆಸ್ಟ್ ಎಲಿಫೆಂಟ್ ಪೂಜೆ ಆದಾಗ, ಈ ಅಸೆಂಬ್ಲಿಯಲ್ಲೆಲ್ಲ ಭಾಳಷ್ಟು ಗಲಾಟೆ ಆದಾಗ ಆವಾಗಿಂದಲೇ ಇದೆ. ನಂತರ ಇವ್ರು ಹೇಳಿದ ಹಾಗೆ ಪಾಲಾರ್ ಬ್ಲಾಸ್ಟ್ ಆದ ನಂತರ, ಅಂದರೆ ಆವಾಗ ಈ DIG ಆಗಿ ನಮ್ಮ ಶಂಕರ ಬಿದರಿ ಅವರು ಹೋದರು. ಆವಾಗ 100-120 ಜನ ಇದ್ದರು. ಅವರ ಸ್ಟ್ರೆಂತ್ ಅಷ್ಟು ಜೋರಿತ್ತು. ಆ ಸ್ಟ್ರೆಂತ್ ಮುಂದೆ ಬೆಳೀತಾ ಹೋದ್ರು ಅಂತಂದರೆ ಆವಾಗಲೇ ಅದೇ 93ರಲ್ಲಿ ಏಪ್ರಿಲಲ್ಲಿ 20 ಜನರನ್ನು ಬಾಂಬ್ ಇಟ್ಟು ಇವತ್ತು ಡೆತ್ ಸೆಂಟೆನ್ಸ್ ಆಗಿದೆಲ್ಲ, ಆ ಆರೋಪಗಳು ನೋಡಿ ಆವಾಗ ಪೀಕ್, ವೀರಪ್ಪನ್ ಪೀಕು, ಆ ಪೀಕ್ ಇತ್ತು ಆವಾಗ. ನಂತರ ಅದು ಮುನ್ನ ಸಬ್ ಇನ್ಸ್ಪೆಕ್ಟ್ರು ಮತ್ತು ಬೇಕಾದಷ್ಟು ಇನ್ಸಿಡೆಂಟ್ಗಳು ಅದಾಗಿದೆ ನಂತರ ನೋಡೋಣಂತೆ. ಇಂಥದ್ದೆಲ್ಲ ಆಗುವಾಗ ನಮ್ಮ ಈ ಶಂಕರ ಬಿದರಿ ಅವರು ಬಂದು ಬೇಕಾದ ಆಫೀಸರ್ಸ್ ತೊಗೊಂಡು ಬೇರೆ ಬೇರೆ ಟೀಮ್ ಮಾಡಿ, ಇಂಟೆಲಿಜೆನ್ಸ್ ಬೇರೆ ಟೀಮ್ ಮಾಡಿ, ತಮ್ಮ ಟಾಸ್ಕ್ ಇದು ಯಾರ್ಯಾರು ಎಕ್ಸಿಕ್ಯೂಟಿವ್ ಕೆಲಸ ಮಾಡಬೇಕು, ಯಾರು ಇಂಟೆಲಿಜೆನ್ಸ್ ಕೆಲಸ ಮಾಡಬೇಕು, ಯಾರ್ಯಾರು ಇಂಟ್ರಾಗೇಷನ್ ಕೆಲಸ ಮಾಡಬೇಕು, ಇದನ್ನೆಲ್ಲ ಬೇರೆ ಬೇರೆ ಟೀಮ್ ಮಾಡಿ ಒಂದು ವೈಜ್ಞಾನಿಕವಾಗಿ ಎಲ್ಲ ಎಷ್ಟು ಜನ ಇದ್ದಾರೆ, ಏನು ಊರು, ಅವ್ರದ್ದೆಲ್ಲ ಬಯೋಡಾಟೆಲ್ಲ ತೊಗೊಂಡು ಆ ಥರ ಕಾರ್ಯಾಚರಣೆ ನಡೆಸಿದರು. ಹೆಚ್ಚಿನ ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಒಂದು ಇದರಲ್ಲಿ ಆಪರೇಷನ್ದಲ್ಲಿ ಸತ್ತವ್ರ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕರ್ನಾಟಕದವ್ರು ಜಾಸ್ತಿ. ಕರ್ನಾಟಕ ಮೋರ್ ದನ್ 50 ಮೇಲೆ ಪೊಲೀಸ್, ಯಾರಾದ್ರು ಪೊಲೀಸ್ ಸತ್ತಿದ್ರೆ, IPS ಆಫೀಸರ್ ಸತ್ತಿದ್ರೆ, IFS ಆಫೀಸರ್ ಸತ್ತು ಹೋಗಿದ್ರೆ, ಇದಕ್ಕೆ ಇವನು ಅಟ್ಟಹಾಸಕ್ಕೆ ಒಳಗಾಗಿದ್ದರೆ ಕರ್ನಾಟಕದವ್ರು ಮಾತ್ರ. ಹಾಗಿರುವಾಗ ನಮಗೆ ನಾನು ಪಿಕ್ಚರ್ ಅದು ನೋಡಿಲ್ಲ, ಬೆಳಿಗ್ಗೆ ಏನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೆ. ಆದರೆ ಕರ್ನಾಟಕದ ಪಾತ್ರ ಅವ್ರು ತೋರಿಸಿಲ್ಲ ಅಂತಂದರೆ ಇದರಂಥ ದೊಡ್ಡ ಘೋರ ಅಪರಾಧ ಬೇರೆ ಯಾವುದು ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಅಷ್ಟು ಸಫರ್ ಕರ್ನಾಟಕ ಪೊಲೀಸರು ಇದರಲ್ಲಿ ಮಾಡಿದ್ದಾರೆ. ಬಹುಶಃ ವೀರಪ್ಪನ ಇತಿಹಾಸದ ಬಗ್ಗೆ ಗಂಭೀರವಾಗಿ ಅಧ್ಯಯನ ನಡೆಸಿದಂಥ ಎಲ್ರಿಗೂ ಗೊತ್ತಿರುವಂಥ ವಿಷಯ, ಕರ್ನಾಟಕದ ಪೊಲೀಸರ ಶ್ರಮ ಹೇಗಿತ್ತು. ಅದರಲ್ಲೂ ಶಂಕರ್ ಬಿದ್ರಿ ಅವರು ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಕಮಾಂಡರ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರದ ಕೆಲಸ ಏನಿತ್ತು, 165 ಜನರ ತಂಡದ ಜೊತೆ ಒಂದಿಡೀ ಹಳ್ಳಿಯ ಹಾಗೆ ಕಾಡಿನಲ್ಲಿ ಸುತ್ತಾ ಇದ್ದಂಥ ವೀರಪ್ಪನನ್ನು 5 ಜನರ ತಂಡಕ್ಕೆ ಇಳಿಸೋದರಲ್ಲಿ ಅವರ ಶ್ರಮ ಏನಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಅಟ್ಟಹಾಸ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಲಾಸ್ಟ್ ಓವರ್ನಲ್ಲಿ ಬಂದು ಬ್ಯಾಟಿಂಗ್ ಮಾಡಿದವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಬಿಡ್ತಾ ಅನ್ನುವಂಥ ಸಂಶಯ ಬರ್ತಾ ಇದೆ. ಇದರ ಬಗ್ಗೆ ಚರ್ಚೆನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.